ಕತೆ ವಜ್ರದ ಪಾಲಿಶ್. ಲೇಖಕರು ಡಾಕ್ಟರ್ ಬಿ ವೈಕುಂಠರಾಜು. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಯಾವಾಗಲೋ ಮಾಡಿಸಿದೆ ಉಂಗುರ? ದೇವನ ಕೈ ಬೆರಳುಗಳನ್ನೇ ನೋಡುತ್ತಾ ಕೇಳಿದ ಶಿವು. ತನ್ನ ಉಂಗುರ ಬೇರೆಯವರ ಗಮನ ಸೆಳೆದಿದ್ದರಿಂದ ತಾನು ಮಾಡಿಸಿಕೊಂಡಿದ್ದಕ್ಕೂ ಸಾರ್ಥಕ ಎನಿಸಿ ಹೆಮ್ಮೆಯಿಂದ, ನೆನ್ನೆ ಕೊಟ್ಟ 3,000ವಾಯಿತು ಎಂದು ಶಿವು ಕೇಳುವುದಕ್ಕೆ ಮುಂಚೆಯೇ ದೇವ ಅದರ ಬೆಲೆಯನ್ನು ಹೇಳಿದ. ಎಲ್ಲಿ ಕೊಡು ನೋಡೋಣ ಎಂದು ಶಿವು ಕೇಳಿದಾಗ ದೇವ ಮರು ಮಾತನಾಡದೆ ಉಂಗುರವನ್ನು ತೆಗೆದುಕೊಟ್ಟ. ಕೈಯಲ್ಲಿಯೇ ಒಮ್ಮೆ ಉಂಗುರವನ್ನು ತೂಕ ಮಾಡಿ ಕಣ್ಣಿನಲ್ಲಿಯೇ ಮೆಚ್ಚುಗೆ ಸೂಚಿಸಿದ ಶಿವು ಅದರ ಹರಳನ್ನು ನೋಡಿ, ಇಷ್ಟು ಗಡದ್ದಾಗಿ ಉಂಗುರ ಮಾಡಿಸಿ ಹರಳು ಹಾಕಿಸಿದ್ದೀಯಲ್ಲ, ವಜ್ರ ಹಾಕಿಸಬಾರದಿತ್ತಾ? ಅದು ಯಾವನು ನಿನಗೆ ಅಡ್ವೈಸ್ ಮಾಡಿದವನು ಎಂದಾಗ ದೇವನ ಮುಖ ಪೆಚ್ಚಾಯಿತು. ವಜ್ರ ತುಂಬ ಕಾಸ್ಟ್ಲಿ ಅಲ್ವೇನೋ ಎಂದು ಪೆಚ್ಚಾಗಿಯೇ ಕೇಳಿದ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಜ. ವಜ್ರ ಹಾಕಿಸದಿದ್ದರೆ ವಜ್ರದ ಪಾಲಿಶ್ ಆದರೂ ಹಾಕಿಸಬಹುದಾಗಿತ್ತಲ್ಲ ಎನ್ನುವ ಸಲಹೆ ಶಿವು ಬಾಯಿಂದ ಬಂದಾಗ ದೇವ ಮಾತ್ರವಲ್ಲ, ಅವನ ಜೊತೆಯಲ್ಲಿದ್ದ 4 ಹುಡುಗರು ಪೆಚ್ಚಾದರು. ಒಬ್ಬನಂತೂ ವಜ್ರದ ಪಾಲಿಶ್ ಅನ್ನೋದು ಇದೆಯಾ ಎಂದು ಆಶ್ಚರ್ಯದಿಂದ ಉದ್ಗರಿಸಿದ. ಅವರೆಲ್ಲರ ಆಶ್ಚರ್ಯದ ಮುಖಗಳ ಮೇಲೆ ಒಮ್ಮೆ ಕಣ್ಣಾಡಿಸಿದ ಶಿವು, ಇಂತಹ ಪೆದ್ದರು ಪ್ರಪಂಚದಲ್ಲಿರುತ್ತಾರಲ್ಲ ಎನ್ನುವ ಧೋರಣೆಯಲ್ಲಿ ವ್ಯಂಗ್ಯದ ನಗುನಕ್ಕು ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನು ತೆಗೆದುಕೊಟ್ಟು, ನೋಡಿ, ಇದು ವಜ್ರದ ಪಾಲಿಶ್ ಹೌದೋ ಅಲ್ವೋ ನಿಮಗೆ ಗೊತ್ತಾಗುತ್ತೆ ಎನ್ನುತ್ತಾ ಮತ್ತೊಂದು ನಗು ಚೆಲ್ಲಿದ. ದೇವ ಮತ್ತು ಅವನ ಗೆಳೆಯರು ಶಿವು ನೀಡಿದ ಉಂಗುರವನ್ನು ಬೆರಗುಗಣ್ಣಿನಿಂದ ನೋಡಿಯೇ ನೋಡಿದರು. ಸಾಮಾನ್ಯ ಹರಳಿಗೂ ವಜ್ರಕ್ಕೂ ಏನೋ ವ್ಯತ್ಯಾಸ ಎಂದು ಅವರಲ್ಲಿಯೇ ಒಬ್ಬ ಇನ್ನೊಬ್ಬನನ್ನು ಕೇಳಿದ. ವ್ಯತ್ಯಾಸವನ್ನು ತಿಳಿದಿದ್ದ ಅವರಲ್ಲೊಬ್ಬ, ಅಷ್ಟು ಗೊತ್ತಾಗಲ್ವೇನೋ, ವಜ್ರನ್ನ ಸೂರ್ಯನ ಬೆಳಕಿಗೆ ಇಟ್ಟರೆ ಬಣ್ಣ ಬಣ್ಣಗಳು ಬರುತ್ತವೆ, ಗಾಜಿನ ಹರಳಲ್ಲಿ ಯಾವ ಬಣ್ಣವೂ ಕಾಣಿಸೋಲ್ಲ ಎಂದು ವಿವರಿಸಿದ ಮೇಲೆ ಬೇರೆಯವರು 2 ಉಂಗುರಗಳನ್ನು ಪರೀಕ್ಷಿಸಿ ಹೌದು ಹೌದು ಎಂದು ತಲೆ ಹಾಕಿದರು. ಶಿವನ ಉಂಗುರವನ್ನು ಸೂರ್ಯನ ಬೆಳಕಿಗಿಟ್ಟಾಗ ವಜ್ರದ ಹರಳಿನಲ್ಲಿ ಬಣ್ಣ ಬಣ್ಣಗಳು ಕಾಣಿಸುತ್ತಿದ್ದವು. ತನ್ನ ತಂತ್ರ ಫಲಿಸುತ್ತಿರುವುದನ್ನು ಅರ್ಥ ಮಾಡಿಕೊಂಡ ಶಿವು, ನೋಡ್ರೋ, ಗಾಜಿನ ಹರಳಿಗೆ ವಜ್ರದ ಪಾಲಿಶ್ ಹಾಕಿದರೂ ಅದು ವಜ್ರದ ಹಾಗೆ ಕಾಣುತ್ತೆ. ಈ ಲೇಟೆಸ್ಟ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಗೊತ್ತಿರೋದು ಒಬ್ಬನೇ ಒಬ್ಬನಿಗೆ. ಅವನ ಅಡ್ರೆಸ್ ಕೊಡ್ತೀನಿ, ಡೈಮಂಡ್ ಪಾಲಿಶ್ ಹಾಕಿಸ್ಕೋದೇವಾ ಎಂದ. ಈ ಪಾಲಿಶ್ಗೆ ಎಷ್ಟು ಖರ್ಚಾಗುತ್ತದೋ ಏನೋ ಎಂದು ದೇವ ಯೋಚಿಸಿದ. ಅದನ್ನು ಬಾಯಿ ಬಿಟ್ಟು ಕೇಳಿದ. ಅದಕ್ಕೇನು ಹೆಚ್ಚಿಲ್ಲಮ್ಮ, 42 ರೂಪಾಯಿ 40 ಪೈಸೆ ಅಷ್ಟೇ ಎಂದ ಶಿವು. 3,000 ರೂಪಾಯಿ ಖರ್ಚು ಮಾಡಿದವನಿಗೆ 42 ರೂಪಾಯಿ 40 ಪೈಸೆ ಹೆಚ್ಚೆನಿಸುತ್ತದೆಯೇ? ಶಿವು, ಆತನನ್ನು ನಾನೆಲ್ಲಿ ಹುಡುಕಿಕೊಂಡು ಹೋಗ್ಲಿ? ನಿನಗೆ ಹೇಗಿದ್ದರೂ ಅವನು ಗೊತ್ತಿದ್ದಾನಲ್ಲ, ನೀನೇ ಹಾಕಿಸಿಕೊಂಡು ತಂದುಕೊಡು ಎಂದು ದೇವ ಹೇಳಿದಾಗ ಶಿವು ಒಪ್ಪಿಕೊಂಡ. ಉಂಗುರ ಮತ್ತು 100 ರೂಪಾಯಿ ನೋಟನ್ನು ದೇವ ತೆಗೆದುಕೊಟ್ಟಾಗ ಶಿವು ಪ್ರಾಮಾಣಿಕವಾಗಿ 77 ರೂಪಾಯಿ 60 ಪೈಸೆ ಚಿಲ್ಲರೆ ತೆಗೆದುಕೊಟ್ಟ. 1 ವಾರದ ನಂತರ ಇದೇ ಸಮಯಕ್ಕೆ ಇಲ್ಲಿಗೇ ಬರಲು ದೇವನಿಗೆ ಶಿವು ಸೂಚಿಸಿ ಹೊರಟು ಹೋದ. 1 ವಾರದ ಮೇಲೆ ಶಿವು ಹೇಳಿದ ಸಮಯಕ್ಕೆ ಸರಿಯಾಗಿ ದೇವ ಬಂದು ಕುಳಿತ. 1 ಗಂಟೆ 2 ಗಂಟೆ 3 ಗಂಟೆಗಳು ಕಳೆದವು. ಶಿವು ನಾಪತ್ತೆ. ಸಂಜೆಯವರೆಗೆ ಕಾದು ಕಾದು ಸುಸ್ತಾಗಿ ದೇವ ಮನೆಗೆ ಹೋದ. ತನ್ನ ಲೆಕ್ಕಾಚಾರ ತಪ್ಪಿರಬಹುದೆಂದು ಮಾರನೇ ದಿನ ಅಲ್ಲಿಗೂ ಹೋದ. ಆ ದಿನವೂ ಶಿವು ಬರಲಿಲ್ಲ. 1 ವಾರಕ್ಕಾದರೂ ಶಿವು ಬರದಿದ್ದುದರಿಂದ ಅವನ ಮನೆಯ ವಿಳಾಸ ತೆಗೆದುಕೊಂಡು ದೇವ ಅಲ್ಲಿಗೇ ಹೋದ. 2-3 ಬಾರಿ ಶಿವು ಮನೆಯಲ್ಲಿ ಸಿಕ್ಕಲಿಲ್ಲ. ಕೊನೆಗೊಮ್ಮೆ ಸಿಕ್ಕಿದಾಗ, ಅಯ್ಯೋ, ಆ ಆಚಾರಿ ಊರಿಗೆ ಹೋಗಿದ್ದ, ನೆನ್ನೆ ತಾನೇ ಬಂದಿದ್ದಾನೆ, ಇನ್ನೊಂದು ವಾರದಲ್ಲಿ ನಾನೇ ಯಾರ ಹತ್ತಿರರಾದರೂ ಕಳಿಸಿಕೊಡ್ತೀನಿ, ಇನ್ನು ಯಾವ ಉಂಗುರನ್ನು ತೆಗೆದುಕೊಳ್ಳಲ್ಲ, ನಿನ್ನ ಉಂಗುರಕ್ಕೆ ತಿರುಗಿ ತಿರುಗಿ ಸಾಕಾಗಿದೆ ಎಂದು ಶಿವು ಹೇಳಿದಾಗ ದೇವು ಏನು ಮಾಡಲು ಸಾಧ್ಯ? 1 ವಾರ ಕಳೆದರೂ ದೇವನ ಉಂಗುರ ಹಿಂದಿರುಗಲಿಲ್ಲ. ಮತ್ತೆ ಶಿವನನ್ನು ಹುಡುಕುವ ಕೆಲಸವನ್ನು ದೇವ ಪ್ರಾರಂಭಿಸಲೇಬೇಕಾಯಿತು. ಒಮ್ಮೆ ಸಿಕ್ಕಿದಾಗ, ಅಯ್ಯೋ, ಅವತ್ತೇ ಕಳಿಸಿಬಿಟ್ನಲ್ಲೋ ಎಂದು ಬಿಟ್ಟ ಶಿವು. ಯಾರ ಹತ್ತಿರ ಕಳಿಸಿದೆ ಎಂದು ಕೇಳಿದಾಗ, ಅವನೇ ಕಣೋ, ಯಾವಾಗಲೂ ನಿನ್ನ ಜೊತೆಲೇ ಇರ್ತಾನಲ್ಲ, ಅವನ ಹೆಸರು ಮರ್ತೋಯ್ತಪ್ಪ ಎನ್ನುವ ಉತ್ತರ ಶಿವುನಿಂದ ಬಂತು. ದೇವನ ಎದೆಯೇ ಒಡೆದು ಹೋದಂತಾಯಿತು. ಹೆಸರು ಕುಲಗೋತ್ರ ಗೊತ್ತಿಲ್ಲದವನ ಹತ್ತಿರ ಕಳಿಸಿರುವುದಾಗಿ ಹೇಳುತ್ತಿದ್ದಾನಲ್ಲ, ಇನ್ನು ಆ ಉಂಗುರ ತನ್ನ ಕೈಗೆ ಸಿಕ್ಕುತ್ತದೆಯೇ ಎಂದು ಪೇಚಾಡಿಕೊಂಡ. ಅವನ ಪೇಚಾಟವನ್ನು ನೋಡಿ, ಸ್ನೇಹಿತರು ಎಲ್ಲಾದರೂ ಮೋಸ ಮಾಡ್ತಾರೇನೋ, ಇವತ್ತಲ್ಲ ನಾಳೆ ತಂದು ಕೊಡ್ತಾನೆ ಬಿಡು ಎಂದು ಶಿವುವೇ ಸಮಾಧಾನ ಪಡಿಸಬೇಕಾಯಿತು. ಬಾಸ್ ಮಗನ ಮದುವೆ ಎಂದ ಮೇಲೆ ದೇವ ಓಡಾಡಬೇಕಲ್ಲ. ಉಂಗುರದ ಕಾರಣಕ್ಕಾಗಿ ದೇವ ಅನೇಕ ಬಾರಿ ಆಫೀಸ್ಗೆ ಚಕ್ಕರ್ ಹೊಡೆದಿದ್ದರಿಂದ ಬಾಸ್ನಿಂದ ಬೈಸಿಕೊಂಡಿದ್ದ. ಇನ್ನೇನು ನೋಟಿಸ್ ಕೊಡಬೇಕೆನ್ನುವ ಹಂತದಲ್ಲಿ ಈ ಮದುವೆ ಬಂದಿತ್ತು. ಬಾಸ್ನನ್ನು ಸುಪ್ರೀತಗೊಳಿಸಲು ಇದಕ್ಕಿಂತ ಒಳ್ಳೆಯ ಅವಕಾಶ ಬೇಕೇ? ಮದುವೆಯ ಸಾಮಾನು ಸರಂಜಾಮು ತರಲು ದೇವ ವಾರಗಟ್ಟಲೆ ಓಡಾಡಿದ. ಮದುವೆ ದಿನವಂತೂ ಓಡಾಡಿ ಓಡಾಡಿ ಸುಸ್ತಾಗಿತ್ತು. ಬೆಳಗ್ಗೆ ಮುಹೂರ್ತಕ್ಕೆ ಸಾಕಷ್ಟು ಜನ ಬಂದಿದ್ದರು.
ದೇವ ಎಲ್ಲರನ್ನೂ ವೈಯಕ್ತಿಕವಾಗಿ ಉಪಚರಿಸಿ ಬಾಸ್ನಿಂದ ಮೆಚ್ಚುಗೆ ಪಡೆದಿದ್ದ. ಆರತಕ್ಷತೆ ಒಂದು ಮುಗಿದರೆ 2-3 ದಿನ ಸತತವಾಗಿ ನಿದ್ದೆ ಮಾಡಬಹುದೆಂದು ಯೋಚಿಸುತ್ತಾ ಬಂದವರನ್ನು ಸ್ವಾಗತಿಸುತ್ತಿದ್ದ. ಗೇಟಿನ ಮುಂದೆ ಒಂದು ಕಾರು ನಿಂತುಕೊಂಡಿತು. ಅದರಿಂದ ಕೆಳಗಿಳಿದ ವ್ಯಕ್ತಿಯನ್ನು ನೋಡಿ ದೇವನ ಕಣ್ಣುಗಳು ಹರಳಿದವು. ಆ ವ್ಯಕ್ತಿಯೇ ಶಿವು. ತಕ್ಷಣ ದೇವನ ಕಣ್ಣು ಶಿವು ಕೈ ಬೆರಳುಗಳ ಕಡೆ ಚಲಿಸಿದವು. ಶಿವು 3 ಬೆರಳುಗಳಿಗೆ 3 ಉಂಗುರಗಳನ್ನು ಹಾಕಿಕೊಂಡಿದ್ದ. ಒಂದು ಬೆರಳಲ್ಲಿರುವ ಉಂಗುರ ತನ್ನದೇ ಎಂದು ದೇವ ಖಚಿತಪಡಿಸಿಕೊಂಡ. ಮಿಂಚಿನಂತೆ ಅಲ್ಲಿ ಹಾರಿದವನೇ ಶಿವು ಕೈ ಹಿಡಿದುಕೊಂಡು, ಪುಣ್ಯಾತ್ಮ, ನನಗೆ ಡೈಮಂಡ್ ಪಾಲಿಶು ಬೇಡ, ಪ್ಲಾಟಿನಂ ಪಾಲಿಶು ಬೇಡ, ನನ್ನ ಉಂಗುರ ನನಗೆ ಕೊಡು ಸಾಕು ಎಂದು ಒರಟಾಗಿಯೇ ಕೇಳಿದ. ಶಿವು ಮಾತ್ರ ಅಧೀರನಾಗಲಿಲ್ಲ. ಏನೋ ಇದು ನೀನು ಇಲ್ಲಿ ಎಂದು ದೇವನನ್ನೇ ಪ್ರಶ್ನಿಸಿದ. ಇದು ನನ್ನ ಬಾಸ್ ಮಗನ ಮದುವೆ, ಮೊದಲು ನನ್ನ ಉಂಗುರ ಕೊಡು ಎಂದು ದೇವ ಒತ್ತಾಯ ಮಾಡಿದಾಗ ಶಿವು ಅವನ ಕೈ ಬಿಡಿಸಿಕೊಂಡು, ನಿನ್ನ ಉಂಗುರ ಆ ಒತ್ತೆ ಕಳಿಸಿದನಲ್ಲೋ, ಇದು ಬೇರೆಯವರ ಉಂಗುರ, ಬೇಕಾದರೆ ಇದರ ಮಾಲೀಕರನ್ನು ತೋರಿಸ್ತೀನಿ ಬಾ ಎಂದು ಮುಂದೆ ಹೆಜ್ಜೆ ಹಾಕಿದ. ದೇವನು ಹಿಂಬಾಲಿಸಬೇಕಾಯಿತು. ಶಿವು ಮದುವೆ ಹಾಲಿಗೆ ಹೋದವನೇ ಎಲ್ಲಿಯೂ ಕುಳಿತುಕೊಳ್ಳದೆ ವೇದಿಕೆ ಹತ್ತಿ ವರನ ಕೈ ಕುಲುಕಿದ. ತನ್ನ ಬೆರಳಿನಲ್ಲಿದ್ದ ದೇವನ ಉಂಗುರವನ್ನು ತೆಗೆದುಕೊಂಡವನೇ ವರನ ಬೆರಳಿಗೆ ಅದನ್ನು ತೊಡಿಸಿ, ಇದು ನಿನ್ನ ಮದುವೆಯ ನೆನಪಿಗೆ ಎಂದು ಮತ್ತೊಮ್ಮೆ ಕೈ ಕುಲುಕಿ ಕೆಳಗಿಳಿದು ಬಂದ. ಶಿವು ಕೆಳಗಿಳಿದು ಬರಲಿ ಎಂದು ದೇವ ಸ್ವಲ್ಪ ದೂರದಲ್ಲಿಯೇ ನಿಂತುಕೊಂಡಿದ್ದ. ಅವನು ಬಿಟ್ಟ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಂತೆಯೇ ಅವನ ಉಂಗುರ ವರನ ಕೈ ಬೆರಳನ್ನು ಅಲಂಕರಿಸಿತ್ತು. ಇಂತಹ ಬೆಲೆ ಬಾಳುವ ಉಡುಗೊರೆ ಕೊಟ್ಟಿದ್ದಾಕೆ ವರನ ತಂದೆ, ಅರ್ಥಾತ್ ದೇವನ ಬಾಸ್ ಶಿವುವನ್ನು ಆಲಂಗಿಸಿಕೊಂಡು ಊಟಕ್ಕೆ ಕರೆದುಕೊಂಡು ಹೋದರು. ಶಿವು ಊಟ ಮುಗಿಸಿ ಮರಳುವಾಗ ದೇವ ಬಾಗಿಲ ಬಳಿಯೇ ನಿಂತಿದ್ದ. ನಿನ್ನ ಗಿಫ್ಟ್ ಅಂತಲೇ ವರನಿಗೆ ಅವರಪ್ಪನಿಗೆ ಹೇಳಿದ್ದೀನಿ, ಬೇಕಾದ್ರೆ ಕೇಳಿ ನೋಡು ಎಂದು ಶಿವು ಹೇಳಿದಾಗ ದೇವ ವರನನ್ನು ಅವನ ಅಪ್ಪನನ್ನು ಕೇಳಲು ಸಾಧ್ಯವೇ? ಪೆಚ್ಚಾಗಿ ನಿಂತುಕೊಂಡ. ಇಲ್ಲಿಗೆ ಡಾಕ್ಟರ್ ಬಿ.ವಿ. ವೈಕುಂಠರಾಜರವರು ಬರೆದ ವಜ್ರದ ಪಾಲಿಶ್ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.